ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ಸ್ಕ್ರೂ ಗೇಜ್ನಿಂದ ಟು ಮೆಜರ್ ದ ಥಿಕ್ನೆಸ್ ಆಫ್ ಎ ಗಿವನ್ ಶೀಟ್ ಅಂತೇಳಿ ಐತಿ. ಹೌದಾ, ಒಂದು ಕೊಟ್ಟಿರ್ತಕ್ಕಂಥ ಒಂದು ಗಿವನ್ ಶೀಟ್ನಿಂದ ಅದರ ಥಿಕ್ನೆಸ್ನ ಯಾವ ಥರ ಮೆಜರ್ ಮಾಡ್ಬೇಕಂತ. ಹೌದಾ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಗಿವನ್ ಶೀಟ್. ಹೌದಾ, ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಇದು ಥಿಕ್ನೆಸ್ ಆಫ್ ಎ ಒಂದು ಗಿವನ್ ವೈರ್ದು ಯಾವ ಥರ ಕಂಡುಹಿಡಿದ್ರೆ ಸೇಮ್ ಅದೇ ಥರ ಇರ್ತೈತಿ. ಇದು ಕೂಡ ಏನು ಮಾಡ್ಬೇಕಂದ್ರೆ ಈ ಥರ ಸೆಟ್ ಮಾಡ್ಬೇಕು. ಮಾಡಿದ್ಮೇಲೆ ಜಸ್ಟ್ 2 rotations, 1 2. ಹೌದಾ, ಇಲ್ಲಿ ನೋಡ್ರಿ ಎಷ್ಟು ಬಂದೈತಿ ಇಲ್ಲಿ ಅಂತಂದರೆ, ಮೊದಲು ಪಿಚ್ ಸ್ಕೇಲ್ ರೀಡಿಂಗ್ನ ತೊಗೋಬೇಕು ನಾವು. ಈ ಪಿಚ್ ಸ್ಕೇಲ್ ರೀಡಿಂಗ್ ಅಂತಂದರೆ ಇಲ್ಲಿ ನೋಡ್ರಿ, ಇದು ಹೆಡ್ ಸ್ಕೇಲ್ ರೀಡಿಂಗ್ ಏನೈತಲ್ಲ, ಅಥವಾ ಇದ್ರನ್ನ ರೊಟೇಷನ್ ಆಗ್ತಿರ್ತದೆ. ಹೌದಾ, ಇಲ್ಲಿ ನೋಡ್ರಿ, ಅಥವಾ ಸರ್ಕ್ಯುಲರ್ ಸ್ಕೇಲ್ ಅಂತೇಳಿ ಹೇಳ್ತೀವಿ. ಇದು ಎಲ್ಲಿ ಟಚ್ ಆಗೈತಿ? 0 ಲೈನ್ ಬಿಟ್ಟು ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನ್. ಅಂದರೆ ಏನಂತೇಳಿ ತಿಳ್ಕೊಬೇಕು ನೀವು. ಪಿಚ್ ಸ್ಕೇಲ್ ರೀಡಿಂಗ್ ವಿಲ್ ಬಿ 2 millimeter. ಹೌದಾ, ಅಬ್ಸರ್ವೇಷನ್ ಅಂತೂ ಸೇಮ್ ಇರ್ತೈತಿ. ಪಿಚ್ ಸ್ಕೇಲ್ ರೀಡಿಂಗ್ ಅಂದರೆ ಜಸ್ಟ್ 2 millimeter. ಹೌದಾ, ಹೆಡ್ ಸ್ಕೇಲ್ ರೀಡಿಂಗ್ ಎಷ್ಟು ಬಂದೈತಿ? ಇಲ್ಲಿ ನೋಡ್ರಿ, ಈ ಲೈನ್ ಎಲ್ಲಿ ಟಚ್ ಆಗೈತಿ ಇಲ್ಲಿ ಅಂತಂದರೆ 66ಗೆ ಟಚ್ ಆಗೈತಿ. 66ಗೆ ಟಚ್ ಆಗೈತಿ. ಹೌದಾ, ಇಲ್ಲಿ ನೋಡ್ರಿ ಎಷ್ಟು ಲೈನಿಗೆ ಟಚ್ ಆಗಿದೆ? 66. ಹೌದಾ, ಇಲ್ಲಿ ಟೋಟಲ್ ರೀಡಿಂಗ್ ಹೆಂಗೆ ತೆಗಿಬೇಕಿಲ್ಲ ಅಂತಂದರೆ ಇಲ್ಲಿ ಐತಿ ನೋಡ್ರಿ. ಪಿಚ್ ಸ್ಕೇಲ್ ಅಂದರೆ 2 ಬಂದೈತಿ, ಹೆಡ್ ಸ್ಕೇಲ್ ಅಂದರೆ 66 ಬಂದದ, ಇಂಟು ಲೀಸ್ಟ್ ಕೌಂಟ್ 0.01. ಲೀಸ್ಟ್ ಕೌಂಟ್ 0.01 ಹೆಂಗೆ ಬರ್ತದಂದರೆ, ಪಿಚ್ ಸ್ಕೇಲ್ನಲ್ಲಿ ಪ್ರತಿಯೊಂದು ಡಿವಿಷನ್ಸ್ ವ್ಯಾಲ್ಯೂ 1 millimeter ಇರ್ತೈತಿ. ಹೆಡ್ ಸ್ಕೇಲ್ನಲ್ಲಿ ಟೋಟಲ್ 100 ಡಿವಿಷನ್ಸ್ ಇರ್ತದೆ. ಕ್ಯಾನ್ಸಲ್ ಮಾಡಿದರೆ ಆ್ಯಂಡ್ 0.01 ಅಂತೇಳಿ ಬರ್ತೈತೆ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಇದನ್ನ ಏನು ಮಾಡಬೇಕು, ಇದೇ ಥರ ಒಂದು ಅಂದರೆ ಒಂದು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಕ್ನೆಸ್ ಶೀಟ್ಸ್ನ ತೊಗೋಬೇಕು ನಾವು. ತೊಗೊಂಡು 3 ಟ್ರಯಲ್ಸ್ ಮಾಡಿದ್ಮೇಲೆ ಟೋಟಲ್ ರೀಡಿಂಗ್ ಕಂಡುಹಿಡಿದ್ಮೇಲೆ ಇವು 3 ಕೂಡಿಸಿ ಡಿವೈಡೆಡ್ ಬೈ ನಂಬರ್ ಆಫ್ ಟ್ರಯಲ್ಸ್ ಎಷ್ಟು ಅದಾವೆ? 3 ಅದಾವೆ. ಮಾಡಿದರೆ ಬಂದಿರತಕ್ಕಂಥ ಉತ್ತರನ ನೀವು ಈ ರಿಸಲ್ಟ್ನಲ್ಲಿ ಬರೀಬೇಕು. ದ ಥಿಕ್ನೆಸ್ ಆಫ್ ಎ ಗಿವನ್ ಶೀಟ್ ಆ್ಯಸ್ ಮೆಜರ್ಡ್ ಬೈ ದ ಸ್ಕ್ರೂ ಗೇಜ್, ದಟ್ ಈಸ್ 4.68 millimeter. ಆ್ಯಂಡ್ ದಿಸ್ ಈಸ್ ದ experimental of the screw gauge to find the thickness of a given sheet. ನಿಮ್ಗೆ ಈ ವಿಡಿಯೋ ಭಾಳ ಸಿಂಪಲ್ಲಾಗಿ ಹೇಳೈತೆ, ಡೆಪ್ತ್ ಎಕ್ಸ್ಪ್ಲನೇಷನ್ ಇಲ್ಲ. ನಿಮ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಿತ್ತಂದ್ರೆ ಪ್ರೀವಿಯಸ್ ವಿಡಿಯೋನ ನೀವು ರೆಫರ್ ಮಾಡಬೇಕು.